ಕೇರಳದ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸಾಂಪ್ರದಾಯಿಕ ಎದುರಾಳಿಗಳಾದ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ಈ ಬಾರಿ ಬಿಜೆಪಿ ತಾನೊಂದು ದೊಡ್ಡ ಶಕ್ತಿ ಅಂತ ತೋರಿಸಿಕೊಳ್ಳೋದಕ್ಕೆ ಹೊರಟಿದೆ. ಆದರೆ ವಾಸ್ತವದಲ್ಲಿ ಬಿಜೆಪಿ ವಿರೋಧಿಗಳ ವಿರುದ್ಧ ಹೋರಾಡ್ತಿದೆಯೇ ಅಥವಾ ತಾನೇ ಸೃಷ್ಟಿಸಿಕೊಂಡ ವಿವಾದಗಳ ವಿರುದ್ಧ ಸೆಣಸಾಡ್ತಿದೆಯೇ ಎನ್ನುವ ಪ್ರಶ್ನೆ ಈಗ ಎದ್ದಿದೆ. ಕೇರಳದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಹೆಣಗಾಡ್ತಿರುವ ಬಿಜೆಪಿ ಇತರ ರಾಜ್ಯಗಳಂತೆ ಇಲ್ಲಿಯೂ ಕೋಮು ರಾಜಕಾರಣದ ಮೊರೆ ಹೋಗೋದಕ್ಕೆ ಯತ್ನಿಸ್ತಾ ಇದೆ. ಆದರೆ ಕೇರಳದ ಮಣ್ಣಿನ ಗುಣವೇ ಬೇರೆ. ಇಲ್ಲಿ ಬಿಜೆಪಿಯ ತಂತ್ರಗಳು ಹೇಗೆ ಉಲ್ಟಾ ಹೊಡೆಯುತ್ತಿವೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇತರ ರಾಜ್ಯಗಳಲ್ಲಿ ಧ್ರುವೀಕರಣದ ರಾಜಕಾರಣ ಬಿಜೆಪಿಗೆ ಯಶಸ್ಸು ತಂದುಕೊಟ್ಟಿರಬಹುದು. ಆದರೆ ಕೇರಳದ ಸಾಕ್ಷರತೆ ಮತ್ತು ಅಲ್ಲಿನ ಸಾಮಾಜಿಕ ರಚನೆ ಕೋಮುದ್ವೇಷಕ್ಕೆ ಅಷ್ಟು ಸುಲಭವಾಗಿ ಬಲಿಯಾಗೋದಿಲ್ಲ. ಬಿಜೆಪಿ ಇಲ್ಲಿ ತನ್ನ ಅಸ್ತಿತ್ವಕ್ಕಾಗಿ ಕ್ರೈಸ್ತ ಸಮುದಾಯವನ್ನ ಓಲೈಸಲು ಹರಸಾಹಸ ಪಡ್ತಿದೆ. ಆದರೆ ಈ ಓಲೈಕೆಯ ಹಿಂದಿರುವ ಅಜೆಂಡಾ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಚುನಾವಣೆಗೂ ಮುನ್ನವೇ ಬಿಜೆಪಿ ಇಲ್ಲಿ ಹಲವು ತಪ್ಪು ಹೆಜ್ಜೆಗಳನ್ನ ಇಟ್ಟಿದೆ. ಮತ ಬ್ಯಾಂಕ್ ಪಡೆಯುವ ತವಕದಲ್ಲಿ ತನ್ನ ಸಿದ್ಧಾಂತಕ್ಕೂ ಮತ್ತು ಕೇರಳದ ವಾಸ್ತವಕ್ಕೂ ನಡುವೆ ಸಿಲುಕಿ ಬಿಜೆಪಿ ಈಗ ವಿವಾದಗಳ ಗೊಚ್ಚೆಯಲ್ಲಿ ಒದ್ದಾಡ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಿಕ್ಕ ಅಲ್ಪ ಯಶಸ್ಸನ್ನ ನೋಡಿ ಬಿಜೆಪಿ ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗಿತ್ತು. ಆದರೆ ಈಗ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಬಿಜೆಪಿ ಮಾಡ್ತಿರುವ ಎಡವಟ್ಟು ಒಂದೆರಡಲ್ಲ. ತಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವ ಬದಲು ಅವುಗಳನ್ನ ಮುಚ್ಚಿ ಹಾಕೋದ್ರಲ್ಲೇ ಬಿಜೆಪಿ ನಾಯಕರು ಸಮಯ ಕಳೆಯುತ್ತಿದ್ದಾರೆ. ಬಿಜೆಪಿ ಈಗ ತನ್ನ ವಿರೋಧಿಗಳಾದ ಎಲ್ಡಿಎಫ್ ಅಥವಾ ಯುಡಿಎಫ್ಗೆ ಸವಾಲಾಗುವುದಕ್ಕಿಂತ ಹೆಚ್ಚಾಗಿ ತಾನು ಸೃಷ್ಟಿಸಿಕೊಂಡ ವಿವಾದಗಳನ್ನೇ ಶಮನ ಮಾಡಲು ಹೆಣಗಾಡ್ತಾ ಇದೆ. ಜನಸಾಮಾನ್ಯರ ಸಮಸ್ಯೆಗಿಂತ ವಿವಾದಗಳೇ ಇಲ್ಲಿ ಪಕ್ಷದ ಪ್ರಮುಖ ಸುದ್ದಿಗಳಾಗ್ತಾ ಇರೋದು ಅವರ ಹಿನ್ನಡೆಗೆ ಕಾರಣವಾಗಿದೆ. ಚುನಾವಣೆ ಹತ್ತಿರ ಬರ್ತಿದ್ದಂತೆ ಬಿಜೆಪಿ ಹೊಸ ಮಾದರಿಯ ವಿವಾದಗಳಲ್ಲಿ ಸಿಲುಕ್ತಾ ಇದೆ. ಇತ್ತೀಚೆಗಷ್ಟೇ ತ್ರಿಶೂಲ್ನಲ್ಲಿ ಬಿಜೆಪಿ ನಾಯಕರು ಮತದಾರರಿಗೆ ಕಿಟ್ ಹಂಚುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಎಲ್ಡಿಎಫ್ ಮತ್ತು ಯುಡಿಎಫ್ ಕಾರ್ಯಕರ್ತರು ಒಟ್ಟಾಗಿ ಬಿಜೆಪಿ ನಾಯಕರನ್ನ ಮುತ್ತಿಗೆ ಹಾಕಿದ ಘಟನೆಗಳು ನಡೆದಿದೆ. ಕೇವಲ ಅಭಿವೃದ್ಧಿಯ ಮಂತ್ರ ಜಪಿಸುತ್ತಿದ್ದ ಬಿಜೆಪಿ ಈಗ ಗುಟ್ಟಾಗಿ ಮತಗಳನ್ನ ಖರೀದಿಸಲು ಮುಂದಾಗಿದೆಯೇ ಎಂಬ ಪ್ರಶ್ನೆ ಎದ್ದಿದೆ. ಈ ಕಿಟ್ ಪಾಲಿಟಿಕ್ಸ್ ಕೇರಳದ ಪ್ರಜ್ಞಾವಂತ ಮತದಾರರಲ್ಲಿ ಪಕ್ಷದ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ನಂಬಿಕೆಯನ್ನೂ ಕುಂದುವಂತೆ ಮಾಡಿದೆ. ಇನ್ನೊಂದೆಡೆ ಕ್ರೈಸ್ತ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಹೆಣೆದಿದ್ದ ತಂತ್ರಕ್ಕೆ ಕೇಂದ್ರ ಸರ್ಕಾರವೇ ತಂದಿರುವ ಎಫ್ಸಿಆರ್ಎ ತಿದ್ದುಪಡಿ ಮಸೂದೆ ದೊಡ್ಡ ಹೊಡೆತ ನೀಡಿದೆ. ಚರ್ಚ್ಗಳ ಅಧೀನದಲ್ಲಿರುವ ಶಿಕ್ಷಣ ಮತ್ತು ಧರ್ಮಾರ್ಥ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೇರೋದಕ್ಕೆ ಈ ಕಾಯ್ದೆಯನ್ನ ಬಳಸಲಾಗ್ತಿದೆಯೇ ಅಂತ ಕ್ರೈಸ್ತ ಮುಖಂಡರು ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದೆಡೆ ಸ್ನೇಹದ ಹಸ್ತ ಚಾಚುತ್ತಲೇ ಮತ್ತೊಂದೆಡೆ ತಮ್ಮ ಸಂಸ್ಥೆಗಳ ಮೇಲೆ ದಾಳಿ ಮಾಡ್ತಾ ಇರೋದು ಸರಿಯಲ್ಲ ಎಂಬ ಭಾವನೆ ಸಮುದಾಯದಲ್ಲಿ ಮೂಡಿದೆ. ಈ ವಿಷಯದಲ್ಲಿ ಬಿಜೆಪಿ ಸಮರ್ಥನೆ ನೀಡಲು ಒದ್ದಾಡ್ತಾ ಇದ್ದು, ಇದು ಚುನಾವಣಾ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಎಷ್ಟೇ ಪ್ರಚಾರ ನಡೆಸಿದ್ರೂ ಕೇರಳದ ಜನರಲ್ಲಿ ಬಿಜೆಪಿ ಮೇಲಿರುವ ಸಂಶಯಗಳು ದೂರ ಆಗ್ತಾ ಇಲ್ಲ. ವಿವಾದಗಳ ಸುಳಿಯಿಂದ ಪಕ್ಷವನ್ನ ಮೇಲೆತ್ತಲು ಕೇಂದ್ರ ನಾಯಕರು ಎಷ್ಟೇ ಪ್ರಯತ್ನಿಸಿದ್ರೂ ಸಾಮಾನ್ಯ ಜನರು ಮಾತ್ರ ಬಿಜೆಪಿಯ ಮೋದಿ ಮ್ಯಾಜಿಕ್ಗೆ ಮಾರು ಹೋಗುವ ಲಕ್ಷಣ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಬಿಜೆಪಿಯ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆಯಾಗಿದೆ. ವಿರೋಧಿಗಳ ವಿರುದ್ಧ ಹೋರಾಡುವ ಬದಲು ತನ್ನದೇ ವಿವಾದಗಳನ್ನ ಸರಿಪಡಿಸಿಕೊಳ್ಳಲು ಬಿಜೆಪಿ ಸಮಯ ವ್ಯಯಿಸ್ತಾ ಇರೋದು ಅವರ ದೌರ್ಬಲ್ಯವನ್ನ ತೋರಿಸ್ತಾ ಇದೆ. ಈ ಬಾರಿ ಕೇರಳದ ಮತದಾರ ಬಿಜೆಪಿಯ ತೊಳಲಾಟಕ್ಕೆ ಯಾವ ರೀತಿ ತೀರ್ಪು ನೀಡ್ತಾನೆ ಅನ್ನೋದು ಕಾದು ನೋಡಬೇಕಿದೆ.